ಪೂಜೆ ನೆರವೇರಿಸ್ತಾ ಇದ್ದೀವಿ. ಬಹುಶಃ ಈ ರೀತಿಯಲ್ಲಿ ಪೂಜೆಯೊಂದಿಗೆ ನಿಮ್ಮ ಚಿತ್ರದ ಬಗ್ಗೆ ಮಾತನಾಡೋಂಥ ಅವಕಾಶ ನಿಮಗೆ ಹಿಂದೆ ಸಿಕ್ಕಿತ್ತಾ? ಇಲ್ಲ ಅಲ್ಲ, ಈ ತರ ಸಿನಿಮಾದಾದ್ರೆ ಮಾತಾಡ್ಬೋದು ಪೂಜೆ, ಯಾಕಂದ್ರೆ ಒಂದು ಕೌಟುಂಬಿಕ ಕೌಟುಂಬಿಕ ತುಂಬಾ ಒಳ್ಳೆ ವಿಚಾರಗಳು ಹೇಳ್ತಾ ಇದೀವಿ. ನಾಳೆ ತಾಯಿ ಮಗನ ಬಾಂಧವ್ಯ, ಹೆಂಡತಿನ ಹೆಂಗ್ ನೋಡ್ಬೇಕು, ಹೆಣ್ಮಕ್ಳನ್ನ ಹೇಗ್ ನೋಡ್ಬೇಕು, ಸೊ ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚೆನ್ನಾಗಿ ಕೂಡ್ತಾ ಇದೆ. ಆಕ್ಷನ್ ಸಿನಿಮಾ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರೆ ವರ್ಕೌಟ್ ಆಗ್ತಿರ್ಲಿಲ್ಲ. ಆದ್ರೆ ಈ ಒಂದು ಆರಂಭದಲ್ಲಿ ತಮ್ಮದು ಗ್ರೇ ಶೇಡ್ ಇರುತ್ತೆ, ಆ ತರದ ಪಾತ್ರಗಳನ್ನ ಮಾಡುವಂತ ಸಂದರ್ಭದಲ್ಲಿ ತಯಾರಿ ಬೇಕು ಅಂತ ಅನ್ಸುತ್ತಾ, ಅಥವಾ ಹೇಗೆ ಸಿದ್ಧತೆನ ಮಾಡ್ಕೊಳ್ತಾ ಇದ್ರಿ? ಆ ಸ್ವಿಚ್ ಓವರ್ ಕಷ್ಟ ಆಯ್ತಾ? ಇಲ್ಲ, ಅದು ಏನಕ್ಕಂದ್ರೆ ಫಸ್ಟ್ ಹಾಫ್ ಒಟ್ಟಿಗೆ ಶೂಟ್ ಮಾಡಿದ್ವಿ, ಸೆಕೆಂಡ್ ಹಾಫ್ ಸಪ್ರೇಟಾಗಿ ಶೂಟ್ ಮಾಡಿದ್ವಿ. ಸೊ ಅದೊಂದು ಫ್ಲೋ ಬಂದ್ಬಿಡುತ್ತೆ ಆ್ಯಕ್ಟ್ ಮಾಡೋವಾಗ. ಆ್ಯಂಡ್ 10 ವರ್ಷ ಆಗಿರುತ್ತಲ್ಲ ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 10-15 ವರ್ಷ ಆಗಿರುತ್ತೆ. ಸೊ ಅದು ತುಂಬ ಏನು ಪ್ರಿಪ್ರೇಷನ್ಸಿನ ಅವಶ್ಯಕತೆ ಅನಿಸ್ಲಿಲ್ಲ. ಬಟ್ ಪಾತ್ರನ ಅರ್ಥ ಮಾಡ್ಕೋಬೇಕು. ಅದ್ರ ರೈಟಿಂಗು ಶಶಾಂಕ್ ಅವ್ರು ಅಷ್ಟು ಅದ್ಭುತವಾಗಿತ್ತು. ರೈಟಿಂಗ್ ಚೆನ್ನಾಗಿದ್ದಾಗ ಆಟೋಮೆಟಿಕ್ಕಾಗಿ ಅದು ಆ್ಯಕ್ಟಿಂಗ್ ಬರುತ್ತೆ ನೀಟಾಗಿ. ಸೊ ಯಾವಾಗಲೂ ರೈಟಿಂಗ್ ತುಂಬ ಮುಖ್ಯ. ಸೊ ಬರವಣಿಗೆ ಚೆನ್ನಾಗಿದ್ದಾಗ ಎಲ್ಲವೂ ಚೆನ್ನಾಗಿ ಕಾಣುತ್ತೆ. ಶಶಾಂಕ್ ಅವರ ಜೊತೆಗಿನ ಈ ಒಂದು ಆ ಪಾತ್ರಕ್ಕೆ ಒಂದು ಸತ್ಯವಾಗಿ ನಾವು ಕರೆಕ್ಟಾಗಿ ಕೊಡಬೇಕು ಒಂದು ಅಂದಾಗ ನಿರ್ದೇಶನ ಬಹಳ ಪ್ರಮುಖ ಆಗುತ್ತೆ. ಸೊ ಶಶಾಂಕ್ ಅವ್ರ ಜೊತೆಗಿನ ಕಾಂಬಿನೇಷನ್ ಯಾವ ರೀತಿ ಇತ್ತು ಅಂತ ಹೇಳ್ತೀರಿ? ಅಲ್ಲ, ಅವ್ರು ಫಸ್ಟ್ ಅಪ್ರೋಚ್ ಮಾಡಿದಾಗ್ಲೇ ನನಗೆ ಬಂದಾಗ ಒಂದು ಆ್ಯಕ್ಷನ್ ಸಿನಿಮಾ ಮಾಡೋಣ ಅಂತ ಕೇಳಿದ್ರು. ನಾನು ಬೇಡ ಸರ್, ನಿಮ್ಮ ಸ್ಟ್ರೆಂತು ಫ್ಯಾಮಿಲಿ ಸಿನಿಮಾ ಮಾಡೇ ಅಂದರೆ ತುಂಬ ಅದ್ಭುತವಾದ ವಿಷಯಗಳ ಮೇಲೆ ಅವರು ಸಿನಿಮಾ ಮಾಡಿದ್ದಾರೆ. ನಿಮಗೆ ಮೊಗ್ಗಿನ ಮನಸ್ಸು ಆಗ್ಬೋದು, ಕೃಷ್ಣ ಲವ್ ಸ್ಟೋರಿ ಆಗ್ಬೋದು, ಕೃಷ್ಣ ಲೀಲಾ ಆಗ್ಬೋದು, ಎಲ್ಲ ಅದ್ಭುತವಾದ ಚಿತ್ರಗಳು. ಸೊ ಅಂಥ ನಿರ್ದೇಶಕರು ನೀವು ಅದನ್ನೇ ಮಾಡಬೇಕು, ಆ್ಯಕ್ಷನ್ ಮಾಡಿಬಿಡಿ ಸರ್, ನಿಮಗೆ ಅದು ಚೆನ್ನಾಗಿರಲ್ಲ, ನೀವು ಅದರಲ್ಲಿ ಬೆಸ್ಟ್, ನೀವು ಫ್ಯಾಮಿಲಿ ಸಿನಿಮಾ ಮಾಡೋದ್ರಲ್ಲಿ ಅದನ್ನೇ ಮಾಡಿ ಅಂತ. ಆ್ಯಂಡ್ ನನ್ನ ಜಾನರು ಆಲ್ಮೋಸ್ಟ್ ನಾನು ಮಾಡ್ಕೊಂಬಂದಿದ್ದೆಲ್ಲ ಫ್ಯಾಮಿಲಿ ಸಿನಿಮಾಗಳೇ. ಸೊ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮಾಡಿದ್ರೆ ಅಂತ ಇಬ್ಬರು ಹೇಳಿ, ನಾನು ಅದೇ ಹೇಳಿದ್ದು, ಮಿಲನನ್ನು ಅದೇ ಹೇಳಿದಿಲ್ಲ, ಫ್ಯಾಮಿಲಿ ಮಾಡೋಣ ಅಂತಲೇ. ಸೊ ಫ್ಯಾಮಿಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ. ಹುಡುಗಿರ ಮನಸ್ಸನ್ನು ಅರಿತ ಡೈರೆಕ್ಟ್ರು ಅಂತಲೇ ಕರೆಸ್ಕೊಳ್ತಾರೆ ಶಶಾಂಕ್ ಅವರು. ಸೊ ಈ ಚಿತ್ರ ಮಾಡುವಂಥ ಸಂದರ್ಭದಲ್ಲಿ ತಮ್ಗೆ ಯಾವ ರೀತಿಯಾದಂಥ ಅನುಭವ ಅನಿಸ್ತು ಅಂತ? ಶಶಾಂಕ್ ಅವರಿಗೆ ಎಷ್ಟು ವಿಭಿನ್ನವಾಗಿರುತ್ತೆ ಅವರ ನಿರ್ದೇಶನ ಬೇರೆ ಚಿತ್ರಗಳನ್ನ ಹೋಲಿಸಿದಾಗ, ತಮ್ಮ ಹಿಂದಿನ ಅನುಭವ ನೋಡಿದಾಗ? ಇಲ್ಲ, ಅವ್ರು ಯಾವಾಗಲೂ ಹೆಣ್ಮಕ್ಳಿಗೆ ಒಂದು ಸ್ಟ್ರಾಂಗ್ ಪಾತ್ರಗಳು ಕೊಡ್ತಾರೆ. ಅಂದರೆ ನಮಗೆ ನಟಿಯರಾಗಿ ತುಂಬ ಸಿನಿಮಾಗಳ ಆ ಥರ ಅವಕಾಶ ಬರಲ್ಲ. ಅಂದರೆ ನಮಗೆ ಒಂದು ಕ್ಯಾರೆಕ್ಟರೈಸೇಷನ್ ಅಂತಿರುತ್ತೆ, ನಮ್ಮದೇ ಆದಂಥ ಒಂದು ನಿಲುವುಗಳಿರುತ್ತೆ, ನಮ್ಮ ಮೈಂಡ್ಸೆಟ್ನ ಅಂದರೆ ನಾವೇನು ಪ್ರತಿಬಿಂಬಿಸ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಸಿನಿಮಾಗಳಲ್ಲಿ. ಸೊ ಯಾರೇ ಹೀರೋಯಿನ್ಸ್ ಆದರೂ ಶಶಾಂಕ್ ಸರ್ ಸಿನಿಮಾಗಳಲ್ಲಿ ಒಂದು ಸ್ಟ್ರಾಂಗ್ ಪಾತ್ರ ಇರುತ್ತೆ, ಅದಂತೂ ಡೆಫಿನೆಟ್ಲಿ ಒಂದು ಪ್ಲಸ್ ಪಾಯಿಂಟ್ ಹೆಣ್ಮಕ್ಳಿಗೆ. ಸೊ ಹಾಗಾಗಿ ಶಶಾಂಕ್ ಸರ್ ಸಿನಿಮಾ ಅಂತ ನನಗೆ ಆ್ಯಕ್ಚುಲಿ ಅಂದರೆ ನಾನು ಮಾಡಲ್ಲ ಈ ಪಾತ್ರ ಅಂದಿದ್ರೂ ಶಶಾಂಕ್ ಸರ್ ಸಿನಿಮಾ ಬಿಡಬೇಕಲ್ಲ ಎಲ್ಲೋ ಒಂದು ಕಡೆ ಅನ್ನೋದು ನನ್ನ ತಲೆಯಲ್ಲಿತ್ತು. ಆಲ್ಮೋಸ್ಟ್ 1 ತಿಂಗಳು ನಾನು ಮಾಡಲ್ಲ ಅಂತಲೇ ಹೇಳಿಬಿಟ್ಟಿದ್ದೆ ಕೃಷ್ಣ ಅವ್ರಿಗೆ, ಶಶಾಂಕ್ ಅವ್ರಿಗೆ. ಬಟ್ ಶಶಾಂಕ್ ಸರ್ ಇಲ್ಲ, ನನಗೆ ಬೇರೆಯವ್ರನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಆ ಪಾತ್ರದಲ್ಲಿ, ನೀವೇ ಮಾಡಬೇಕು ಅಂದಾಗ, ಎಕ್ಸ್ಪೀರಿಯನ್ಸ್ ಇರೋವಂಥ ನಿರ್ದೇಶಕರು ಸಿನಿಮಾನ ಕೂಡ ಚೆನ್ನಾಗಿ ಮಾಡ್ತಾರೆ. ಅಂದರೆ ಕೆಲವು ಸರಿ ಹಂಗೆ ಆಗುತ್ತೆ, ಬಹುಶಃ ಇವತ್ತು ನಾನು ಮಾಡಿಲ್ಲ ಅಂದಿದ್ರೆ ನಾನು ರಿಗ್ರೆಟ್ ಮಾಡ್ಕೋತಾ ಇದ್ನೇನೋ, ಯಾಕೆ ಮಾಡಲಿಲ್ಲ ಅಂತ. ಆಗಿದ್ದೆಲ್ಲ ಆಗೋದು ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ. ಸೊ ಅವತ್ತವರು ಸ್ವಲ್ಪ ಫೋರ್ಸ್ ಮಾಡಿದ್ರು, ಕೃಷ್ಣ ಫೋರ್ಸ್ ಮಾಡಿದ್ರು, ಇವತ್ತು ಖುಷಿ ಅನಿಸ್ತಾ ಇದೆ ಮಾಡಿ. ಯಾವಾಗಲೂ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿರೋ ಸಿನಿಮಾ ಅಥವಾ ಒಳ್ಳೆ ವಿಚಾರಗಳನ್ನ ಹೇಳ್ತಿರೋಂಥ ಸಿನಿಮಾ ಭಾಗವಾಗೋಕ್ಕೆ ತುಂಬ ಖುಷಿಯಾಗುತ್ತೆ ನನಗೆ. ಯಾಕೆಂದರೆ ಫ್ಯಾಮಿಲಿ ವ್ಯಾಲ್ಯೂಸಿಗೆ ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು. ಆ್ಯಂಡ್ ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಸರ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋ ಅಂಥದ್ದು, ಫ್ಯಾಮಿಲಿ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋ ಅಂಥದ್ದು. ಸೊ ನಾವು ಸಿನಿಮಾಗೆ ಹೋದರೆ 10 ಜನ 15 ಜನ ಒಟ್ಟಿಗೆ ಹೋಗ್ತಾ ಇದ್ವಿ. ಸೊ ಆ ರೀತಿ ಸಿನಿಮಾಗಳು ಎಲ್ಲೊಂದು ಕಡೆ ಕೃಷ್ಣ ಅವ್ರು ಹೇಳ್ದಂಗೆ ಕಮ್ಮಿ ಆಗಿದೆ. ಅಂದರೆ ಈಗ ನಮ್ಮ ತಂದೆ ತಾಯಿಗಳನ್ನ ಕರ್ಕೊಂಡೋದ್ರೆ, ಆ್ಯಕ್ಷನ್ ಸಿನಿಮಾಗಳಿಗೆ ಕರ್ಕೊಂಡೋದ್ರೆ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ, ಕ್ರೈಮ್ ಸಸ್ಪೆನ್ಸ್ ಅವ್ರಿಗೆ ಇಷ್ಟ. ಅವ್ರಿಗೊಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ, ಅವ್ರಿಗೆ ಮನಸ್ಸಿಗೆ ಹತ್ತಿರ ಆಗುವಂಥ ಸಿನಿಮಾಗಳನ್ನ ನೋಡೋ ಆಸೆ. ಐ ಥಿಂಕ್ ಆ ರೀತಿ ಒಂದು ಸಿನಿಮಾ ಇದು. ಇನ್ಫ್ಯಾಕ್ಟ್ ನಾವು ಥಿಯೇಟರ್ ವಿಸಿಟ್ಗಳಿಗೆಲ್ಲ ಹೋದಾಗ ನಮಗೆ 8 ಜನ 10 ಜನ 15 ಜನ ಸಿಗ್ತಾ ಇದ್ದಾರೆ, ಒಂದೇ ಫ್ಯಾಮಿಲಿಯವರು. ಖುಷಿಯಾಗುತ್ತೆ ನೋಡೋಕ್ಕೆ. ಪೂಜೆನ ಮುಂದುವರಿಸೋದಾದರೆ, ಅಮ್ಮನವ್ರಿಗೆ ಅಭಿಷೇಕ ಆಗಿದೆ. ಅಭಿಷೇಕ ಆದ ತಕ್ಷಣ ನಾವು ವಸ್ತ್ರ ಕೊಡಬೇಕಲ್ಲ ಉಟ್ಕೊಳ್ಳಿಕ್ಕೆ, ಹಾಗಾಗಿ ವಸ್ತ್ರ ಸಮರ್ಪಣೆಯನ್ನು ಮಾಡಿ
ಪ್ರೊಫೆಷನಲ್ ಲೈಫ್ ಬೇರೆ, ಪರ್ಸನಲ್ ಲೈಫ್ ಬೇರೆ. ಆದರೆ ಇಬ್ಬರೂ ಕೂಡ ನಟ ನಟಿಯರಾಗಿರೋದ್ರಿಂದಾಗಿ ಮನೇಲೂ ಮಾತುಕತೆ ನಡೆಯುತ್ತಾ, ಅಥವಾ ಈ ಪಾತ್ರ ಹೀಗೆ ಮಾಡ್ಬೋದು ಅದ್ರ ಬಗ್ಗೆ ಡಿಸ್ಕಷನ್ಗಳಾಗ್ತವ? ಹೇಗೆ ಪ್ರಿಪ್ರೇಷನ್? ತುಂಬ ಡಿಸ್ಕಷನ್ ನಡೆಯುತ್ತೆ. ಅಂದರೆ ಎಸ್ಪೆಷಲಿ ಮಾಡೋಕ್ಕೆ ಹೋಗಿದ ಮುಂಚೆ ಎಲ್ಲ ಮಾಡಾದ್ಮೇಲೆ ಹಿಂಗೆ ಮಾಡಿದೆ, ಹಿಂಗಿತ್ತು, ಇಲ್ಲ ಹಿಂಗೆ ಮಾಡಿ ಸರಿಯಾಗಿ ಮಾಡಲಿ, ಇದು ಹಿಂಗೆ ಮಾಡಬೇಕಿತ್ತು. ಸೊ ಅದು ಡಿಸ್ಕಷನ್ ನಡೀತಾ ಇರುತ್ತೆ. ಆಮೇಲೆ ಶೂಟಿಂಗ್ ಟೈಮಲ್ಲೂ ಅಷ್ಟೇ, ಯಾವುದೋ ಒಂದು ಸೀನಿಯರ್ ಮಾಡಿದ್ಮೇಲೆ ನನ್ನ ಮುಖ ನೋಡ್ತಾಳೆ, ಕರೆಕ್ಟಾ, ಓಕೆನಾ ಅಂತ. ಸೊ ಒಂದೇ ಒಂದು ಅಶ್ಯೂರೆನ್ಸ್ ಬೇಕು. ನಾನು ಇಲ್ಲ ಚೆನ್ನಾಗಿದೆ, ಇಲ್ಲ ಇನ್ನೊಂದೇನೋ ಮಾಡು ಅಂತ ಅಂದಾಗ ಸರ್ 1 more ಅಂತ ಮತ್ತೆ ಮಾಡ್ತಾರೆ. ಆ ಥರ ಬರ್ತಾ ಇರೋ ರೆಸ್ಪಾನ್ಸ್ನಲ್ಲಿ, ಅಂದರೆ ನೋಡಿ ಬಂದಂಥವ್ರು ಹೇಳಿದವರಲ್ಲಿ ಯಾವುದು ನಿಮಗೆ ಬಹಳ ಮನಸ್ಸಿಗೆ ನಾನು ಒಂದು ಒಳ್ಳೆ ಸಿನಿಮಾ ಮಾಡಿದೆ ಅಂತ ಅನ್ಸೋದಕ್ಕೆ ಆ ರೀತಿಯಾದಂಥ ಪ್ರತಿಕ್ರಿಯೆಗಳು ಯಾವ್ಯಾವ್ದು ಬಂದಿದೆ ಅಂತ ನಿಮಗೆ? ಅಲ್ಲ, ಅಂದರೆ ನಿಮಗೆ ಒಂದು ಸಿನಿಮಾದಲ್ಲಿ ಎರಡು ತುಂಬ ಕಷ್ಟ, ಒಂದು ನಗ್ಸೋದು, ಇನ್ನೊಂದು ಅಳಿಸೋದು. ಎರಡು ತುಂಬ ಕಷ್ಟವಾದ ವಿಚಾರ. ಆ್ಯಂಡ್ ತುಂಬ ನಕ್ಕಿದ್ದಾರೆ, ತುಂಬ ಎಮೋಷ್ನಲ್ ಆಗಿದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ಇನ್ನೊಬ್ರು ಯಾರೋ ಅಂದರು, ಸಡನ್ನಾಗಿ ಅವ್ನ ಗರ್ಲ್ ಫ್ರೆಂಡ್ಗೆ ಹೆಂಡ್ತಿಗೆ ಯಾರು ತಿನ್ನೋಕೇನೋ ತೊಗೊಂಡು ಕೊಟ್ಟನಂತೆ. ಅಂದರೆ ಇಷ್ಟು ದಿನ ಕೊಟ್ಟೇ ಇಲ್ವಂತವನು, ತೊಗೊಂಡು ಕೊಟ್ಟನಂತ ಕೇಳಿದ್ರೆ ತಾನಾಗೆ ಹೋಗಿ ಅವರು ಏನು ಸಡನ್ನಾಗಿ ಚೇಂಜು ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನು ಕೆಲವರು ಅಂದರು, ಇಲ್ಲ ಒಂದು 4-5 ದಿನದಿಂದ ನಮ್ಮ ಅಮ್ಮನಿಗೆ ನಾನು ತುಂಬ ಎಲ್ಲನೂ ಅಮ್ಮ ಹೇಳ್ದಂಗೆ ಇದೆಲ್ಲ ಮಾಡ್ತಾ ಇದ್ದೀನಿ, ನಮ್ಮ ಅಮ್ಮನೇ ಕೇಳ್ತಾ ಇದ್ದೀನಿ ಇಷ್ಟೊಂದು ಚೇಂಜು, ಈ ಸಿನಿಮಾ ಮುಂಚೆನೇ ಬರ್ಬೇಕಿತ್ತೇನೋ ಅಂತ ಕೇಳ್ತಾ ಇದ್ರು. ದಾವಣಗೆರೆಯಲ್ಲಿ ಒಬ್ರು ಲೇಡಿ ಬಂದರು. ಜನರಲಿ ನಮ್ಗೆ ಇವಾಗೆಲ್ಲ ಏನಾಗುತ್ತೆ, ಎಲ್ಲ ಫೋನ್ ಯುಗ ಅಲ್ವಾ, ಎಲ್ಲರೂ ಬಂದು ಸೆಲ್ಫಿನೇ ಕೇಳೋದು. ಒಂದು 50% ಜನ ಸಿನಿಮಾ ಬಗ್ಗೆ ಮಾತಾಡಿ ಕೇಳ್ತಾರೆ. ಕೆಲವರು ಏನು ಅಂದರೆ ಸೆಲ್ಫಿ ಬೇಕು ಫಸ್ಟು. ಸೊ ಬಂದರು, ಅವ್ರು ಬಂದ್ಬಿಟ್ಟು ಫಸ್ಟ್ ನನ್ನ ಮಾತು ಹೇಳಿದ್ರು, ನಾನು ನಿಮ್ಮ ಹತ್ರ ಫೋಟೋ ತೊಗೊಳಕ್ಕೆ ಬರಲಿಲ್ಲ, ನಾನು ನಿಮ್ಮ ಹತ್ರ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಬಂದೆ. ಅಂದರೆ ನಮ್ಮ ಮನಸ್ಸಲ್ಲಿರುವಂಥ ಎಷ್ಟೊಂದು ವಿಚಾರಗಳನ್ನ, ಅಂದರೆ ನಾವು ಏನು ಅನುಭವಿಸ್ತಿರ್ತೀವಿ ಅಂತಲೂ, ಅಂದರೆ ಕೆಲವ್ರಿಗೆ ಅದು ರಿಯಲೈಸೇ ಆಗಲ್ಲ, ಅಂಥ ಒಂದು ವಿಚಾರನ ತೆರೆ ಮೇಲೆ ಹೇಳಿದ್ದೀರಾ ಅಂತ ತುಂಬ ಮಾತಾಡಿದ್ರು. ಅವೆಲ್ಲ ತುಂಬ ಪ್ರತಿ ಸಂಸಾರ ನೋಡಿದ್ರೆ ಇದನ್ನು ತುಂಬ ಸಂಸಾರಗಳು ಉಳ್ಕೊಳ್ಳುತ್ತೆ ಅಂತ ಹೇಳಿದ್ರು ಮಾತು. ಇದೆಲ್ಲ ದೊಡ್ಡ ಕಾಂಪ್ಲಿಮೆಂಟ್ಗಳು. ಅಂದರೆ ಒಂದು ಸಿನಿಮಾಯಿಂದ ನಮ್ಮ ತಂದೆಯವರು ಹೇಳ್ತಾರೆ ಯಾವಾಗಲೂ, ಒಬ್ಬ ಒಳ್ಳೆ ಮನುಷ್ಯ ಆಗಿದ್ದೀನಿ ಅಂತಂದರೆ ಅದು ಅಣ್ಣವರಿಂದ ಅಂತ ಯಾವಾಗಲೂ ಒಂದು ಮಾತು ಹೇಳ್ತಾರೆ. ಅಂದರೆ ಅವಾಗಿಂದ ನಮಗೆ ಥಿಂಕಿಂಗ್ ಏನಂದ್ರೆ, ಒಂದು ಸಿನಿಮಾ ಇಷ್ಟು ಪ್ರಭಾವ ಬೀರೋದಾದರೆ ಒಳ್ಳೇದನ್ನೇ ಹೇಳ್ಬೋದಲ್ಲ ನಾವು, ಏನೇನೋ ಹೇಳೋದ್ರ ಬದಲು ಒಬ್ರನ್ನ ಚೇಂಜ್ ಮಾಡುತ್ತೆ ಅನ್ನೋದಾದರೆ ಅದಕ್ಕಿಂತ ದೊಡ್ಡ ವಿಚಾರ ಬೇರೆ ಏನೂ ಇಲ್ಲ ಅನಿಸುತ್ತೆ ಸಿನಿಮಾದಿಂದ. ಸಿನಿಮಾಗಳಂದರೆ ಈಗಿನ ಟ್ರೆಂಡ್ ಇರೋವಂಥದ್ದು ಭಾಳ ವೈಭವೀಕರಿಸಿ ಹೇಳುವಂಥದ್ದು, ಭಾಳಷ್ಟು ವೈಲೆನ್ಸ್, ಇಂಥವನ್ನೇ ಜಾಸ್ತಿ ನೋಡ್ತಾ ಇದ್ದೀವಿ ನಾವು ಈಗಿನ ಟ್ರೆಂಡ್. ಒಂದು ಬ್ರೇಕ್ ಕೊಡ್ತಾ ಇದೆ ಅಂತ ಅನ್ಸುತ್ತಾ ಈ ತರದ ಸಿನಿಮಾಗಳು, ಅಥವಾ ಮತ್ತೆ ಇಂಥದೊಂದು ಟ್ರೆಂಡ್ ಬರೋದು ಸಾಧ್ಯ? ಏನಾಗಿದೆ ಅಂದರೆ ಪ್ರೇಕ್ಷಕರು ಅದೇ ಆಗ್ಬಿಟ್ಟಿದ್ದಾರೆ. ಆಡಿಯನ್ಸ್ ನೋಡೋದುವೆ ತುಂಬ ಕ್ರೈಮು, ಇದನ್ನ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾರೋ ಒಬ್ರು ಹೇಳಿದ್ರು, ನೆಟ್ಫ್ಲಿಕ್ಸಲ್ಲಿ ವೀರಪ್ಪನ ಬಗ್ಗೆ ಡಾಕ್ಯುಮೆಂಟ್ರಿ ಇದೆ, ಅಣ್ಣವ್ರ ಬಗ್ಗೆ ಡಾಕ್ಯುಮೆಂಟ್ರಿ ಇಲ್ಲ ಅಂತ. ನೆಗೆಟಿವ್ಸ್ ಎಲ್ಲ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ನನಗೆ ಯಾರೋ ಹೇಳಿದ್ರು, ಕೃಷ್ಣ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಈ ರೀತಿಯಾದಂಥ ಒಂದು ಸಿನಿಮಾನ ಇವತ್ತು ತಗೊಂಡಿದ್ದಕ್ಕೆ ಅಂತ. ಅವಾಗ ನನಗೆ ರಿಯಲೈಸ್ ಆಗಲಿಲ್ಲ. ನಾನು ಅದೇ ಕೃಷ್ಣ ಅವ್ರ ಹತ್ರ ಮಾತಾಡ್ತಿದ್ದೆ, ಅವ್ರು ಏನಕ್ಕೆ ಹಿಂಗೆ ಹೇಳಿದ್ರು ನಾವು ಅವತ್ತು ಡಿಸ್ಕಸ್ ಮಾಡಲಿಲ್ಲ. ಆಮೇಲೆ ನಾವು ಮಾತಾಡ್ಕೊಂಡ್ವಿ ಅದನ್ನು. ಯಾಕೆ ಅಂತ ಅಂದರೆ, ಎಲ್ಲರೂ ಒಂದು ಹೀರೋಯಿಸಮ್ ಅಥವಾ ಒಂದು ಆ್ಯಕ್ಷನ್ ಸಿನಿಮಾದಲ್ಲಿ ಹೀರೋಯಿಕ್ ಪ್ರೆಸೆಂಟೇಷನ್ ಇರುವಂಥ ಸಿನಿಮಾಗಳನ್ನ ನಾಯಕ ನಟರು ಎಸ್ಪೆಷಲಿ ಮಾಡೋಕ್ಕೆ ಇಷ್ಟಪಡ್ತಾರೆ. ಈ ರೀತಿ ಒಂದು ಟೈಮಲ್ಲಿ ಒಂದು ಫ್ಯಾಮಿಲಿ ಬರ್ತಾರೆ, ನನ್ನ ಸಿನಿಮಾ ನೋಡ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ಮಾಡೋದು ಆ್ಯಕ್ಚುಲಿ ದೊಡ್ಡದು ಇವತ್ತಿನ ಟೈಮಲ್ಲಿ ಅಂತ ಅವಾಗ ಅನಿಸ್ತು. ಹೌದಲ್ವಾ? ಇಷ್ಟೊಂದು ದಿನ ಆಗಿದೆ ಫ್ಯಾಮಿಲಿ ಸಿನಿಮಾಗಳು ಬಂದು. ನಿಜ, ಅಂದ್ರೆ ಬಹಳಷ್ಟು ರಿಯಲೈಸೇಷನ್ಗೆ ಒಂದು ಅವಕಾಶವನ್ನು ಕೊಡ್ತಾ ಇರೋಂಥದ್ದು, ಪರಿವರ್ತನೆಗೆ ಒಂದು ಸಿನಿಮಾ ಕಾರಣ ಆಗುತ್ತೆ ಅಂತಂದ್ರೆ ಅದರ ಮೀಡಿಯಂ ಬಹಳ ದೊಡ್ಡ ಸ್ಟ್ರಾಂಗ್ ಮೀಡಿಯಂ ಸಿನಿಮಾ. ಬಹುಶಃ ಅದ್ರ ಉದ್ದೇಶ ಕೂಡ ಅದಾಗಿರ್ಬೇಕು, ಸಂದೇಶ ಸಹ ಹಾರೋದಕ್ಕೆ ಸಿನಿಮಾ ಮಾಡಬೇಕು ಅಂತಲ್ಲ, ಆದರೆ ಸಿನಿಮಾ ಒಂದು ಸಂದೇಶದ ಜೊತೆಗಿದ್ರೆ ಅದರ ಚಂದನೇ ಬೇರೆ ಅಂತ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಇರಬೇಕು. ತುಂಬ ಎಂಟರ್ಟೈನ್ಮೆಂಟ್ ಇದ್ದು ನಿಮ್ಗೊಂದು ಅಲ್ಲೆಲ್ಲ ನಾವು ಚೇಂಜ್ ಆಗಿ ನಾವು ಹೇಳ್ತಾ ಇಲ್ಲ, ಆ ಪಾತ್ರ ಮುಖಾಂತರ ಗೊತ್ತಾಗ್ತಾ ಇದೆ ಅವ್ರಿಗೆ. ಆಮೇಲೆ ಸಂದೇಶ ಇದೆ ಅಂದ ತಕ್ಷಣ ಎಂಟರ್ಟೈನ್ಮೆಂಟ್ಗೆ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಯಾವುದೋ ಒಂದು ಪುಟ್ಟ ಹುಡುಗಿ ಮೊನ್ನೆ ವಿಡಿಯೋ ಮಾಡಾಕಿತ್ತು, ನಾನು ಡೈರೆಕ್ಟರ್ಗೆ ಬೈತೀನಿ, ನನ್ನ ನಗಾಡಿನೂ ನನಗೆ ಕಣ್ಣಲ್ಲಿ ನೀರು ಬಂತು, ಆಮೇಲೆ ತುಂಬಾ ಅಳಿಸ್ಬಿಟ್ರು ನನ್ನ ಅಂತ. ಅಂದ್ರೆ ಅದೆರಡು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ಶಶಾಂಕ್ ಅವ್ರ ಕೈ ಚಳಕ. ಕೃಷ್ಣ ಮಿಲನ ಅವರೊಂದಿಗೆ ಮಾತುಕತೆ, ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಇನ್ನಷ್ಟು ಮಹತ್ವ, ಪೂಜೆಯನ್ನ ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.